ಜಿನ್ನ ಪ್ರಧಾನಮಂತ್ರಿ ಆಸೆ ಪಟ್ಟರೆ ಅದನ್ನು ಕೊಡಿ. ನಿಮ್ಮ ವಿಶಾಲ ಮನೋಭಾವದ ಅರಿವು ಅವರಿಗಾಗುತ್ತದೆ. ವಂದೇ ಮಾತರಂ. ಎಲ್ಲರಿಗೂ ಮುಬಾರಕ್. ಈ ದೇಶ ಇನ್ನು ಕೆಲವೇ ದಿನಗಳಲ್ಲಿ ಸ್ವತಂತ್ರವಾಗಲಿದೆ. ತೆಗೆದುಕೊಳ್ಳಿ ಪ್ರಧಾನಿಗಳೇ, ನಿಮಗೆ ನಮ್ಮ ಮೊದಲ ಸಿಹಿ. ಅದನ್ನು ಜಿನ್ನ ಅವರಿಗೆ ಕೊಡಿ. ಆಯ್ತು, ಅವರಿಗೂ ನೀಡುತ್ತೇನೆ. ಆದರೆ ಮೊದಲು ಪ್ರಧಾನಿಗಳಿಗೆ, ಅಲ್ಲವೇ ಜಿನ್ನ? ಗಾಂಧೀಜಿ ಅವರು ನಿರ್ಧರಿಸಿದ್ದಾಯಿತು. ಈ ದೇಶದ ಮುಂದಿನ ಪ್ರಧಾನಿ ನಾನಲ್ಲ, ಅದು ಜಿನ್ನ. ಏನನ್ನುತ್ತಿರುವಿರಿ? ಹಾಸ್ಯ ಮಾಡ್ತಾ ಇದ್ದೀರಾ? ನಿಜ ಸರ್ದಾರ್. ಈಗ ಜಿನ್ನರನ್ನು ಪ್ರಧಾನಮಂತ್ರಿ ಮಾಡುವುದು ಸೂಕ್ತ. ಏನಿದು ಬಾಪು? ನಮ್ಮ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವಿರಾರು ಕಾರ್ಯಕರ್ತರು ನೆಹರು ನಮ್ಮ ಅಧಿಪತಿ ಅಂತ ಸಾರಿದ್ದಾರೆ. ಆದ್ರೆ ನೀವೊಬ್ರೆ ಒಂದು ಕೋಣೆಲ್ ಕುಳಿತು ನೆಹರು ಬೇಡ ಜಿನ್ನ ಅಂತಿದಿರಲ್ಲ. ಸರ್ದಾರ್, ನಾನು ನೆಹರೂರವರನ್ನ ಅಂಗೀಕರಿಸಿದ್ದೆ. ಆದರೆ ಈಗ ಈ ದೇಶದಲ್ಲಿ ಮುಸಲ್ಮಾನರಿಗೆ ಮೊದಲು ನಮ್ಮ ಮೇಲೆ ನಂಬಿಕೆ ಮೂಡಬೇಕು. ಅವರು ಈ ನಾಡಿನಲ್ಲಿ ಸುರಕ್ಷಿತರು ಎಂಬ ಭಾವನೆ ಇಡೀ ವಿಶ್ವಕ್ಕೆ ಮುಟ್ಟಬೇಕು. ಅದಕ್ಕೆ ಒಬ್ಬ ಮುಸಲ್ಮಾನ ಪ್ರಧಾನಿಯಾದರೆ. ಅಂದ್ರೆ ನಿಮ್ಮ ದೃಷ್ಟಿಲಿ ನೆಹರು ಹಿಂದೂವಾದಿ, ಜಿನ್ನ ಮುಸಲ್ಮಾನ, ಇವ್ರು ಯಾರು ಭಾರತೀಯರಲ್ಲ. ನಿಮ್ ಬುದ್ಧಿಗೆ ಏನಾಗಿದೆ ಬಾಪು? ಮಹಾತ್ಮರೇ, ಯಾಕ್ ಸುಮ್ನೆ ದೇಶದಲ್ಲಿರೋ ಹಿಂದೂಗಳನ್ನ ಹೀಗೆ ಪ್ರಚೋದಿಸ್ತಾ ಇದ್ದೀರಾ? ಇದರ ಪರಿಣಾಮ ನಿಮಗೆ ತಿಳಿದಿದ್ಯಾ ಗಾಂಧಿ? ಇಡೀ ದೇಶ ಹತ್ತಿ ಉರಿಯತ್ತೆ. ಅಲ್ಪಸಂಖ್ಯಾತರಾದ ಮುಸಲ್ಮಾನರು ಸಂಪೂರ್ಣ ಸುಟ್ಟು ಬೆಂದು ಹೋಗ್ತಾರೆ. ನೋಡಿದ್ರ ಗಾಂಧಿ, ನೋಡಿದ್ರ ಸರ್ದಾರರು ನಮ್ಮನ್ನು ಬೆದರಿಸ್ತಾ ಇದ್ದಾರೆ. ಬೇಡ, ನಾವು ಇಲ್ಲಿ ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ. ಹೋಗ್ಲಿ ಬಿಡಿ. ನಿಮ್ಮ ಭಾರತ ನಿಮಗಿರಲಿ, ನಮ್ಮ ಪಾಕಿಸ್ತಾನ ನಮಗಿರಲಿ. ಸರ್ದಾರರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈಗ ನೆಹರು ಪ್ರಧಾನಿಯಾದರೆ ದೇಶ ತುಂಡಾಗುತ್ತದೆ. ಜಿನ್ನರನ್ನು ಪ್ರಧಾನಮಂತ್ರಿ ಮಾಡಿದರೆ ಮಾತ್ರ ನಾವು ಈ ವಿಭಜನೆಯನ್ನು ತಪ್ಪಿಸಬಹುದು. ಗಾಂಧೀಜಿ ಅವರೇ, ನೆನಪಿರ್ಲಿ, ನಮ್ಮ ಕಾಂಗ್ರೆಸ್ ಆರಿಸಿದ ನಾಯಕ ನೆಹರು. ಅವರು ನಾಯಕರಾಗದಿದ್ರೆ ಅದು ನಮ್ಮ ಪಕ್ಷದ ನಿಷ್ಠಾವಂತರಿಗೆ ಮಾಡೋ ಅನ್ಯಾಯವಾಗುತ್ತೆ. ಇದಲ್ದೆ ಈ ನಿರ್ಧಾರ ತಗೊಳ್ಳೋ ಹಕ್ಕು ನಿಮಗಲ್ಲಿದೆ. ಇದು ಹಿಟ್ಲರ್ನ ಸರ್ವಾಧಿಕಾರತ್ವದ ಜರ್ಮನಿ ಅಲ್ಲ, ಇದು ಪ್ರಜಾತಂತ್ರ ಭಾರತ. ಆದ್ರಿಂದ ಈಗ ನಿಮ್ ನಿರ್ಧಾರಕ್ಕೆ ನಾವು ಬಣಿಲೇಬೇಕಂತ ನೀವ್ ಹಠ ಹಿಡಿದ್ರೆ ನೀವೊಬ್ಬ ಸರ್ವಾಧಿಕಾರಿ ಆಗ್ತೀರಾ. ಪ್ರಜಾತಂತ್ರಕ್ಕೆ ಅವಮಾನ ಮಾಡ್ದಂಗಾಗತ್ತೆ. ಆದ್ರಿಂದ ಇದು ಸುತಾರಾಮ್ ಸಾಧ್ಯ ಇಲ್ಲ. ನೋಡಿ, ನೀವು ಇದಕ್ಕೆ ಒಪ್ಪದಿದ್ದರೆ ನಿಮ್ಮ ಪಕ್ಷ ನಿಮ್ಮ ಸರ್ಕಾರದಿಂದ ಸಂಪೂರ್ಣ ದೂರ ಉಳಿಯುತ್ತೇನೆ. ನಾನು ಈ ಸ್ವಾತಂತ್ರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ, ಉಪವಾಸ ಕೂರುತ್ತೇನೆ ಅಷ್ಟೇ. ಸರ್ದಾರರೇ, ನನಗೆ ಈ ಪದವಿ ಬೇಡ. ಅದನ್ನು ಜಿನ್ನಾರಿಗೆ ಕೊಟ್ಟು ಬಿಡಿ. ಆದ್ರೆ ಇದರಿಂದ ಮುಂದೆ ನಡೆಯೋ ಎಲ್ಲಾ ದುರಂತಗಳಿಗೂ ಗಾಂಧೀಜಿಯೇ ಕಾರಣಕರ್ತರಾಗುತ್ತಾರೆ. ಏನ್ ಮಹಾತ್ಮರೇ ಹೇಳಿಸ್ತಾ ಇದ್ದೀರಾ? ಹಿಟ್ಲರ್ ತನ್ನ ಸೈನ್ಯ ಬಲದಿಂದ ಸರ್ವಾಧಿಕಾರತ್ವ ಸಾಧಿಸಿದ್ರೆ ನೀವು ನಿಮ್ಮ ಉಪವಾಸದ ಬಲದಿಂದ ನಮ್ಮ ಮೇಲೆ ಸರ್ವಾಧಿಕಾರ ಸಾಧಿಸ್ತಾ ಇದ್ದೀರಾ. ಒಂದು ವಿಷಯ ತಿಳಿರಿ, ದೇಶದ ಪ್ರಧಾನಿಯನ್ನ ಆರಿಸಬೇಕಾದರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನೀವಲ್ಲ. ಅವರು ಜಿನ್ನಾರನ್ನ ಆರಿಸ್ತಿದ್ರೆ ಅವರೇ ಪ್ರಧಾನಿ ಆಗ್ಲಿ. ಆದ್ರೆ ಈ ನಿರ್ಧಾರನ ಒಬ್ಬ ಮನುಷ್ಯ ಸರ್ವಾಧಿಕಾರತ್ವದಿಂದ ಸಾಧಿಸಕ್ ಸಾಧ್ಯ ಇಲ್ಲ. ಅಂದರೆ ನಿಮಗೆ ನಮ್ಮ ಮೇಲೆ ಭರವಸೆ ಇಲ್ಲವೆಂದಾಯಿತು. ನಮ್ಮನ್ನು ನಂಬದ ಜನರ ಮಧ್ಯೆ ನಾವೇಕಿರಬೇಕು? ಆಯಿತು, ಮನಸ್ಸಿಗೆ ತೋಚಿದಂತೆ ಮಾಡಿ. ಆದರೆ ತಿಳಿಯಿರಿ, ಇಂದು ಈ ಸ್ವಾತಂತ್ರ್ಯ ಆಂದೋಲನಕ್ಕೂ ಕಾಂಗ್ರೆಸ್ಗೂ ಮತ್ತು ಈ ಗಾಂಧಿಗೂ ಯಾವುದೇ ಸಂಬಂಧವಿಲ್ಲ. ಬರುತ್ತೇನೆ. ಮಹಾತ್ಮರೇ, ಕೋಪಗೊಳ್ಳಬೇಡಿ. ಹೋಗಿ ಹೋಗಿ, ಸ್ವಲ್ಪ ತಡೀರಿ. ಹೋಗಿ. ನೆಹರು, ಬನ್ನಿ ಇಲ್ಲಿ. ಈಗ ನಾವು ನಮ್ಮ ವೈಯಕ್ತಿಕ ಅಭಿಮಾನಗಳಿಗೆ ಬೆಲೆ ಕೊಟ್ಟು ದೇಶನ ಕೈ ಬಿಡಕ್ ಸಾಧ್ಯ ಇಲ್ಲ. ಆದ್ರಿಂದ ಇತಿಹಾಸ ನಮ್ಮನ್ನ ಸ್ವಾರ್ಥಿಗಳು ಅಂತ ಕರೆದ್ರೂ ಪರವಾಗಿಲ್ಲ, ನಾವು ನಮ್ಮ ನಿರ್ಧಾರಕ್ಕೆ ಅಚಲರಾಗಿರೋಣ. ಮೊಹಮ್ಮದ್ ದಾಲಿ ಜಿನ್ನಾರ್ ಅವರೇ, ನಮ್ಮ ದೇಶದ ಮುಂದಿನ ಪ್ರಧಾನಿ ಜವಾಹರ್ ಲಾಲ್ ನೆಹರು. ನಿಮಗೆ ನೆಹರೂರವರ ಆಡಳಿತದಲ್ಲಿ ನಂಬಿಕೆ ಇದ್ರೆ ನಮ್ಮೊಡನೆ ಇರಿ, ಇಲ್ಲವಾದರೆ ನಿಮ್ಮ ಇಚ್ಛೆಯಂತೆ ಭಾರತ ಪಾಕಿಸ್ತಾನ ವಿಭಜನೆಯಾಗಲಿ. ಆಯ್ತು, ಆದ್ರೆ ತಿಳಿಯಿರಿ, ಈ ವಿಭಜನೆ ಕಾರಣ ಜಿನ್ನ ಅಲ್ಲ, ಅದ್ ನೀವು ನೆನಪಿಡಿ.
ನಾನು ಅವಕಾಶ ಕೊಟ್ಟೆ, ಆದ್ರೆ ನೀವು ನನ್ನ ಷರತ್ತುಗಳಿಗೆ ಒಪ್ಪಲೇ ಇಲ್ಲ. ಆದ್ದರಿಂದ ಇವತ್ತಿನಿಂದ ಪಾಕಿಸ್ತಾನ ಮುಸಲ್ಮಾನ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ. ಇದು ತಪ್ಪು. ಭಾರತ ಜಾತ್ಯತೀತ ರಾಷ್ಟ್ರ, ಅದು ಎಂದು ಹಿಂದೂ ರಾಷ್ಟ್ರ